ಒಂದ್ ದೊಡ್ಡ ಬಂಡೆನ ಅಥವಾ ಕಲ್ನ ನೀರನ್ನ ಬಳಸ್ಕೊಂಡು ಹೊಡೆದಾಕೋ ಅಥವಾ ಮುರಿಯೋಕೋ ಆಗುತ್ತೆ ಅಂದ್ರೆ ನಿಮ್ ಉತ್ತರ ಸರಿನೇ. ಒಂದ್ ದೊಡ್ಡ ಬಂಡೆನ ನೀರನ್ನ ಬಳಸ್ಕೊಂಡು ಎರಡ್ ರೀತಿ ಹೊಡೆದಾಕ್ಬೋದು. ಒಂದು ಮಾಡರ್ನ್ ಮಷಿನ್ಸ್ ನ ಬಳಸ್ಕೊಂಡು ವೇಗವಾಗಿ ನೀರ್ನ ಅದ್ರ ಮೇಲೆ ಹಾರಿಸೋದ್ರಿಂದ ಆ ಬಂಡೆ ಹೊಡೆದೋಗುತ್ತೆ. ಇನ್ನೊಂದ್ ಬಗ್ಗೆ ನಾವು ಈ ರೀತಿ ವೇಗವಾಗಿ ನೀರ್ನೇನು ಆ ಬಂಡೆ ಮೇಲೆ ಹಾರಿಸಬೇಕಾಗಿಲ್ಲ. ಎಕ್ಸ್ಪೆನ್ಸಿವ್ ಆದ ಮಷಿನ್ಸ್ ಬೇಕಾಗಲ್ಲ. ಯಾವುದೇ ರೀತಿ ವಸ್ತುಗಳು ಇಲ್ಲದೆ ನಮ್ಮಿಂದ ಒಂದ್ ಬಂಡೆನ ಈಸಿಯಾಗಿ ಹೊಡೆದಾಕ್ಬೋದು. ಅದಕ್ಕೆ ನಮ್ಗೆ ಬೇಕಾಗಿರೋದು ಪರ್ಸಿಸ್ಟೆನ್ಸ್ ಮಾತ್ರ. ನಾವು ಟೂರ್ಗೋ ಅಥವಾ ಹೊರಗಡೆ ಹೋದಾಗ ಜಲಪಾತಗಳು ನೋಡಿರ್ತೀವಿ. ಅವನ್ ಜಲಪಾತದಲ್ಲಿ ಹರಿಯೋ ನೀರು ಕೆಳಗಡೆ ಬಂದ್ ಬೀಳೋ ಜಾಗ ಮಾತ್ರ ಜಾಸ್ತಿ ಹಲ್ಲವಾಗಿರುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ನೂರಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ನೀರು ಕೆಳಗಡೆ ಬಿದ್ದು ಅವನ್ ಜಾಗನ ಹೊಡೆದಾಕಿರುತ್ತೆ. ನೀರಿಗೆ ಎಷ್ಟೊಂದು ಬಲ ಅಂತ ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿರೋ ನೀರಿಗೆ ಬಲ ಕಡಿಮೆನೆ. ಆದ್ರೆ ಆ ನೀರು ಒಂದೇ ಜಾಗದಲ್ಲಿ ಮತ್ತೆ ಮತ್ತೆ ಬಂದ್ ಬೀಳೋವಾಗ ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಈ ರೀತಿನೇ ನಮ್ಮಲ್ಲಿರೋ ಹ್ಯಾಬಿಟ್ಸ್ ಗಳೆಲ್ಲ ನಮ್ ಜೀವನ ಸಕ್ಸಸ್ಫುಲ್ ಆಗಿ ಬದಲಾಯಿಸುತ್ತೆ. ನಾವು ಈ ವರ್ಷ ಪೂರ್ತಿ ಓದಿರೋ ಅನೇಕ ಬುಕ್ಸ್ ಗಳಿಂದ ಕೆಲವು ನಮ್ ಜೀವನ ಬದಲಾಯಿಸೋ ಮುಖ್ಯವಾದ ಹ್ಯಾಬಿಟ್ಸ್ ಗಳೆಲ್ಲ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ನಮ್ಮಲ್ಲಿರ್ಬೇಕಾದ ಮೊದಲನೇ ಹ್ಯಾಬಿಟ್ ಏನು ಅಂದ್ರೆ ಕಲಾಂ ಸರ್ ಹೇಳಿರುವಾಗೆ ಡ್ರೀಮ್ ಬಿಗ್ ಅನ್ನೋ ಒಂದು ವಿಷಯ. ಇದನ್ನ ಅವ್ರದೇ ಆದ ಒಂದು ಕೋಟ್ ನಲ್ಲಿ ಹೇಳೋದಾದ್ರೆ ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಮ್ಮೆಲ್ಲರಿಂದಲೂ ಕನಸ್ಕಾಣಕ್ಕಾಗುತ್ತೆ. ಇದ್ರೂ ನಮ್ ಜೀವನ ಏನಕ್ಕೆ ಚಿನ್ನಸ್ ಆಗಿದೆ. ಅಚೀವ್ ಮಾಡಬೇಕು ಅನ್ಕೊಂಡಿರೋ ವಿಷಯನ ಏನಕ್ಕೆ ಅಚೀವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ ಕನಸು ತುಂಬಾ ಚಿಮ್ನೆಸ್ ಆಗಿದೆ. ನೀವೇನಕ್ಕೆ ಮಿಲಿಯನರ್ ಆಗ್ಲಿಲ್ಲ ಬಿಲಿಯನರ್ ಆಗ್ಲಿಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ನಿಮ್ ಉತ್ತರ ಏನಾಗಿರುತ್ತೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಮ್ಮಲ್ಲಿ ತುಂಬಾ ಜನ ನನಗಂತ ಒಂದ್ ಮನೆ, ನನಗಂತ ಒಂದ್ ಕಾರ್, ನನ್ನ ಕುಟುಂಬಕ್ಕೆ ಬೇಕಾಗಿರೋ ವಿಷಯನ ನಾನು ಆಲ್ರೆಡಿ ಅಚೀವ್ ಮಾಡಿದೀನಿ, ಸ್ವಲ್ಪ ಸೇವಿಂಗ್ಸ್ ಇದ್ರೆ ಸಾಕು, ನನ್ನ ಕನಸುಗಳನ್ನ ನನಸು ಮಾಡ್ಬಿಡ್ತೀನಿ ಅಂತೇಳಿ ತಮ್ಮ ಕನಸುಗಳನ್ನ ಕಡಿಮೆ ಮಾಡ್ಕೊಂಡಿರ್ತಾರೆ. ಸರಿ, ನಮ್ ಕನಸುಗಳನ್ನ ದೊಡ್ಡದಾಕಂತ ಇದೀವಿ ಅಂದ್ರೆ ಅದನ್ನ ಅಚೀವ್ ಮಾಡೋಕೆ ಎರಡನೇ ಪಾಯಿಂಟ್ ಸಹಾಯ ಮಾಡುತ್ತೆ. ಅದೇ ಪ್ರಿಪೇರ್ ಯುವರ್ ನೆಕ್ಸ್ಟ್ ಡೇ ಇನ್ ಅಡ್ವಾನ್ಸ್. ನಿಮ್ ನಾಳೆ ದಿನ ಹೇಗಿರ್ಬೇಕು ಅನ್ನೋದನ್ನ ಇವತ್ತೇ ಪ್ಲಾನ್ ಮಾಡಿ. ಈಟ್ ದಟ್ ಫ್ರಾಗ್ ಅನ್ನೋ ಬುಕ್ ನ ಆಥರ್ ಬ್ರಯನ್ ಟ್ರೇಸಿ ಕೂಡ ಹೇಳೋದು ಇದನ್ನೇ. ನಿಮ್ ನಾಳೆ ದಿನನ ಇವತ್ತೇ ಪ್ಲಾನ್ ಮಾಡೋದ್ರಿಂದ ನಿಮ್ ಒಂದೊಂದು ನಿಮಿಷಕ್ಕಾದ ಪ್ಲಾನಿಂಗು ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಅದು ಮಿನಿಮಮ್ ಅಂದ್ರೂ 10 ನಿಮಿಷನ ಉಳಿಸ್ಕೊಡುತ್ತೆ. ಸೊ ಈ ಪ್ಲಾನಿಂಗ್ ಅನ್ನೋ ಒಂದು ಆಸ್ಪೆಕ್ಟ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಪ್ಲಾನ್ ಮಾಡೋದ್ರಿಂದ ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ 25% ಜಾಸ್ತಿ ಪ್ರೊಡಕ್ಟಿವ್ ಆಗಿರ್ಬೋದು. ಈ ವಿಷಯದಲ್ಲಿ ಹೆಲ್ಪ್ ಮಾಡೋಕ್ಕೋಸ್ಕರ ಬ್ರಯನ್ ಟ್ರೇಸಿ ಒಂದು ಫಾರ್ಮುಲಾ ಹೇಳ್ತಾ ಇದ್ದಾರೆ. ಅದೇ 6P ಫಾರ್ಮುಲಾ. ಪ್ರಾಪರ್ ಪ್ರಯರ್ ಪ್ಲಾನಿಂಗ್ ಪ್ರಿವೆಂಟ್ಸ್ ಪೂರ್ ಪರ್ಫಾರ್ಮೆನ್ಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಪ್ಲಾನ್ ಮಾಡೋವಾಗ್ಲೇ ಪ್ರಾಪರ್ ಆಗಿ ಮಾಡಿದ್ರೆ ಅದು ನಮ್ಮ ಪೂರ್ ಪರ್ಫಾರ್ಮೆನ್ಸ್ ನ ಪ್ರಿವೆಂಟ್ ಮಾಡುತ್ತೆ. ಪ್ಲಾನ್ ಮಾಡೋದ್ರಲ್ಲೇ ಈ ವಿಷಯ ಯಾವ್ದು ಮುಗ್ದೋಗಲ್ಲ. ಹೊಸ ವಿಷಯಗಳನ್ನ ಕಲಿತಾ ಇರಬೇಕು. ಇಲ್ಲೇ ನೆಕ್ಸ್ಟ್ ಪಾಯಿಂಟ್, ಡಿಸ್ಕವರ್ ಒನ್ ನ್ಯೂ ಥಿಂಗ್ ಇನ್ ಅ ಮಂತ್. ಮತ್ತೆ ಅಬ್ದುಲ್ ಕಲಾಂ ಸರ್ ನ ವಿಂಗ್ಸ್ ಆಫ್ ಫೈರ್ ಬುಕ್ ನಿಂದ ಒಂದು ಪಾಯಿಂಟ್, ಇಂಡಿಯಾ ಒಂದು ಡೆವಲಪ್ಡ್ ಕಂಟ್ರಿಯಾಗಿ ಬದಲಾಗಬೇಕು ಅಂದ್ರೆ, ಬೆಳಿಬೇಕು ಅಂದ್ರೆ ಹೊಸ ಟೆಕ್ನಾಲಜೀಸ್ ನ ಹೊಸ ವಿಷಯಗಳನ್ನ ಟ್ರೈ ಮಾಡ್ತಾ ಇರಬೇಕು. ಅದ್ರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ಬೇಕು. ಹಾಗಾದ್ರೆ ಮಾತ್ರ ಇಂಡಿಯಾ ಡೆವಲಪ್ ಆಗಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈ ರೀತಿ ಹೊಸ ವಿಷಯಗಳನ್ನ ಕಲಿಬೇಕಾದ್ರೆ ನಮ್ಮಿಂದ ಏನೆಲ್ಲ ಕಲಿಯಕ್ಕಾಗುತ್ತೆ, ಏನೆಲ್ಲ ಮಾಡಕ್ಕಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇದಕ್ಕೆ ನೆಕ್ಸ್ಟ್ ಪಾಯಿಂಟ್ ಹೆಲ್ಪ್ ಮಾಡುತ್ತೆ, ಸ್ಪೆಂಡ್ 1 minute in a day with yourself. ನೀವು ನಿಮಗಂತ ಒಂದ್ ನಿಮಿಷನ ಒಂದ್ ದಿನದಲ್ಲಿ ತೆಗೆದಿಡಿ. ಇದರಲ್ಲಿ ನೀವು ನಿಮ್ಮಲ್ಲೇ ಮಾತಾಡ್ಕೋಬಹುದು ಅಥವಾ ಏನೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬಹುದು. ಏನೇ ಇರ್ಲಿ, ಈ ಒಂದು ವಿಷಯನ ಸುನ್ ಟ್ಸು ಅವರ ದ ಆರ್ಟ್ ಆಫ್ ವಾರ್ ಅನ್ನೋ ಬುಕ್ ನಿಂದ ತಗೊಬಂದಿದೀವಿ. ಈ ಒಂದು ಬುಕ್ ಯುದ್ಧದಲ್ಲಿ ಗೆಲ್ಲೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಮಾತಾಡಿದೆ. ಆದ್ರೆ ಈ ಬುಕ್ ನ ಆಥರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಫ್ ಯು ನೋ ದ ಎನಿಮಿ ಅಂಡ್ ನೋ ಯೋರ್ ಸೆಲ್ಫ್ ಯು ನೀಡ್ ನಾಟ್ ಫಿಯರ್ ದ ರಿಸಲ್ಟ್ ಆಫ್ 100 battles. ಹಾಗಂದ್ರೆ ನಿಮ್ ಶತ್ರು ಬಗ್ಗೆನೋ ನಿಮ್ ಬಗ್ಗೆನೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ 100 ಪಡೆಗಳು ಹೋಗಿ 100 ಸಲ ಯುದ್ಧ ಮಾಡಿದ್ರು ನಿಮ್ ಔಟ್ಕಮ್ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತಿನ ಪ್ರಪಂಚ ಅಲ್ಲಿ ತುಂಬಾನೇ ರಿಲೆವೆಂಟ್ ಆಗಿದೆ. ನಮ್ ಕಾಂಪಿಟೇಟರ್ ಯಾರು, ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ, ನಮ್ಗೆ ಏನೆಲ್ಲ ಚೆನ್ನಾಗಿ ಬರುತ್ತೆ, ನಮ್ ಪ್ಯಾಷನ್ ಏನು, ಈ ರೀತಿ ವಿಷಯಗಳನ್ನ ನಾವು ನಮಗೋಸ್ಕರ ಐಡೆಂಟಿಫೈ ಮಾಡ್ಕೊಂಡ್ರೆ ನಾವು ಹೊರಗಡೆ ಹೋಗಿ ಎಷ್ಟೇ ದೊಡ್ಡ ಬ್ಯಾಟಲ್ ಇದ್ರು ಅದನ್ನ ಈಸಿಯಾಗಿ ಗೆದ್ದು ಬರ್ಬೋದು. ನೀವೊಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಆಗ ನಿಮ್ ಬಗ್ಗೆನೋ ನಿಮ್ ಬಗ್ಗೆ ರೆಸ್ಯೂಮ್ ನಲ್ಲಿ ಏನ್ ಬರ್ದಿದ್ದೀರಾ ಅನ್ನೋದ್ರ ಜೊತೆ ನೀವು ಇಂಟರ್ವ್ಯೂಗೆ ಹೋಗ್ತಾ ಇರೋ ಕಂಪನಿ ಬಗ್ಗೆನೋ ಅದ್ರಲ್ಲಿ ಯಾವ ರೀತಿ ಕೆಲಸ ಇರ್ಬೋದು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೋದ್ರೆ ಆ ಇಂಟರ್ವ್ಯೂನ ಈಸಿಯಾಗಿ ಗೆದ್ದು ಬರ್ತೀರಾ. ಇದೇ ನಿಮ್ ಬಿಸ್ನೆಸ್ಗೂ ಕೂಡ ನೀವು ಮಾಡ್ಬೇಕು ಅನ್ಕೊಂಡಿರೋ ಯಾವುದೇ ಪ್ಯಾಷನ್ ಪ್ರಾಜೆಕ್ಟ್ ಯಾವುದೇ ವಿಷಯಕ್ಕೂ ಇದು ಅಪ್ಲೈ ಆಗುತ್ತೆ. ಸರಿ, ನಮ್ ಬಗ್ಗೆನೂ ತಿಳ್ಕೊಂಡಾಯ್ತು, ನಮ್ ಕಾಂಪಿಟೇಟರ್ ಬಗ್ಗೆನೂ ತಿಳ್ಕೊಂಡಾಯ್ತು. ಆದ್ರೆ ನಾವು ಹಾಕೋ ಎಫರ್ಟ್ಸ್ ಎಲ್ಲ ಎಷ್ಟು ದೂರ ನಮ್ಗೆ ಸಹಾಯ ಮಾಡುತ್ತೆ. ಇದಕ್ಕಂತಾನೆ ನೆಕ್ಸ್ಟ್ ಪಾಯಿಂಟ್ ಹೆಲ್ಪ್ ಮಾಡ್ತಾ ಇದೆ, ಆಸ್ಕ್ ಯುವರ್ ಸೆಲ್ಫ್ ವೆದರ್ ವಾಟ್ ಯು ಡೂಯಿಂಗ್ ಇಸ್ ವರ್ತ್ ಇಟ್ ಆರ್ ನಾಟ್. ಹಾಗಂದ್ರೆ ನಾವು ಮಾಡೋ ಎಲ್ಲಾ ವಿಷಯಗಳು ನಮ್ ಜೀವನದಲ್ಲಿ ಯೂಸ್ಫುಲ್ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆನ ತುಂಬಾ ಜನ ತಮ್ಮಲ್ಲಿ ಕೇಳ್ಕೊಳ್ಳೋದೇ ಇಲ್ಲ. ಮತ್ತೆ ಈ ಒಂದು ಜಾಗದಲ್ಲಿ ಸಕ್ಸಸ್ಫುಲ್ ಪೀಪಲ್ ಗಾದ ಒಂದು ಹ್ಯಾಬಿಟ್ ಇದೆ. ನೀವು ನ್ಯೂಸ್ ನಲ್ಲೋ ಅಥವಾ ಎಲ್ಲಾದ್ರೂ ಕೇಳಿರ್ಬೋದು, ತುಂಬಾ ಸಕ್ಸಸ್ಫುಲ್ ಪೀಪಲ್ಸ್, ರಿಚ್ ಪೀಪಲ್ಸ್ ಆಗಾಗ ವೆಕೇಶನ್ ತಗೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಯಾವ ಕಾಂಟ್ಯಾಕ್ಟು ಇಲ್ಲದೆ ತಮ್ಮ ಫ್ಯಾಮಿಲಿನೂ ಕಾಂಟ್ಯಾಕ್ಟ್ ಮಾಡದೆ ಒಬ್ಬರೇ ಹೋಗಿರ್ತಾರೆ. ಈ ಟ್ರಾವೆಲ್ ಕಾರಣ ಏನು ಅಂದ್ರೆ ಅವರು ಸೆಲ್ಫ್ ರಿಫ್ಲೆಕ್ಟ್ ಮಾಡಕ್ ಹೋಗಿರ್ತಾರೆ. ಹಾಗಂದ್ರೆ ಅವರು ತನ್ನಲ್ಲೇ ತಾನು ಪ್ರಶ್ನೆ ಕೇಳೋಕಂತ ಆ ಪ್ರಶ್ನೆಗಳೆಲ್ಲ ಏನೇನ್ ಫೋಕಸ್ ಮಾಡಿರುತ್ತೆ ಅಂದ್ರೆ, ನಾನು ಈ ವರ್ಷ ಏನೆಲ್ಲ ಮುಖ್ಯವಾದ ಡಿಸಿಷನ್ ತಗೊಂಡಿದ್ದೀನಿ, ನಾನು ಹೋಗ್ತಾ ಇರೋ ಡೈರೆಕ್ಷನ್ ಸರಿಯಾಗಿದೆಯಾ, ನನ್ನ ಕ್ಯಾರೆಕ್ಟರ್ ಏನಾದ್ರೂ ಬದಲಾಗಿದೆಯಾ, ನನ್ನ ಪರ್ಸನಾಲಿಟಿ ಏನಾದ್ರೂ ಬದಲಾಗಿದೆಯಾ, ನನ್ನ ಸ್ಕಿಲ್ ಏನಾದ್ರೂ ಬದಲಾಗಿದೆಯಾ ಅಂತ ಪ್ರಶ್ನೆ ಮಾಡೋಕೋಸ್ಕರ ಈ ರೀತಿ ಅವರು ತಮ್ಮನ್ನ ಒಂದು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಕೋಸ್ಕರ ಆಗಾಗ ವೆಕೇಶನ್ ತಗೋತಾ ಇರ್ತಾರೆ. ಹೇಳ್ಬೇಕಂದ್ರೆ ಯಾಹೂನ ಸಿಇಒ ಮರಿಸಾ ಮೇಯರ್ ಎವ್ರಿ 3 months ಒಂದ್ಸಲ 15 ದಿನ ಬ್ರೇಕ್ ತಗೋತಾ ಇರ್ತಾರೆ. ಸಿಲಿಕಾನ್ ವ್ಯಾಲಿನಲ್ಲಿ ಇದಕ್ಕಂತ ಇವ್ರು ಫೇಮಸ್ ಕೂಡ. ಸೊ ನೀವು ಕೂಡ ಈ ಸಣ್ಣ ವಿಷಯಗಳನ್ನ ನಿಮ್ಮ ಹ್ಯಾಬಿಟ್ಸ್ ಆಗಿ ಬದಲಾಯಿಸ್ಕೊಳ್ಳಿ. ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.